ಕೂಡಿ ಹೋಗ್ಬೇಕು. ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಭಾಷೆ. ಆ ಒಂದು ದೃಷ್ಟಿಯಿಂದ ನಾಗೇಶ್ ಮಾಡಿದಂಥ ಈ ಸರ್ವಧರ್ಮ ಸಮನ್ವಯ ಕಾರ್ಯಕ್ರಮ ಬಹಳ ಸ್ತುತ್ಯಾರ. ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾಗೇಶ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಗೇಶ್ ಹಿಂಗಾರಿ ಇದು ಮಾಡೋರಿಗೆ ಈ ಹಣೆ ಬರನ ಇದು ಮಾಡೋರಿಗೆ ಗೊತ್ತಾದ್ರದ ದೊಡ್ಡ ಸವಾಲು ಏನು ಅಂತ ಹೇಳಿ ಇಂಜೆಕ್ಟ್ ಮಾಡ್ರಿ. ಅಲ್ಲಿ ಅಕ್ಕವ್ರು ಅದಾರ, ಇಲ್ಲ ನಾವೆಲ್ಲರೂ ಇಷ್ಟು ಜನ ಬಂದೀವಲ್ಲ, ಇಷ್ಟು ಜನ ಬಂದೀವಿ, ನಿಮ್ಮ ಹಿಂದೆಲ್ಲ ಜನ ಇದ್ದೇ ಇರ್ತಾರ. ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ತದೆ? ಸರ್ವೇ ಜನ ಸುಖಿನೋ ಭವಂತು ಅಂತ 5,000 ವರ್ಷದಿಂದನೇ ಹೇಳಿಬಿಡುತ್ತೆ. ಸರ್ವೇ ಜನ, ಆ ಧರ್ಮ ಈ ಧರ್ಮ, ಆ ಮತ ಈ ಮತ ಅಂತ ಹೇಳಿಲ್ಲಲ್ಲಿ. ಎಲ್ಲರೂ ಏನಾಗಬೇಕು? ಸುಖವಾಗಿರಬೇಕು. ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ. ಬಹಳ ದೊಡ್ಡ ಸಂದೇಶಗಳನ್ನು ನಮ್ಮ ವೇದ ಕಾಲದಲ್ಲಿಯೇ ನಮ್ಮ ಪರಂಪರೆ, ನಮ್ಮ ಚರಿತ್ರೆ ನಮ್ಮ ಕಟ್ಟಿಕೊಟ್ಟಿದೆ. ಆದ್ದರಿಂದ ಅದನ್ನೇ ನಾವು ಮುಂದುವರಿಸ್ಕೊಂಡು ಬರಬೇಕು. ಕನ್ನಡ ಸಾಹಿತ್ಯದಲ್ಲಂತೂ ಬಹಳ ಚೆನ್ನಾಗಿ ಅದನ್ನು ಮುಂದುವರಿಸ್ಕೊಂಡು ಬಂದಾರೆ. 1 ಮತ್ತು 2ನೇ ಶತಮಾನದಲ್ಲಿ ಕನ್ನಡ ಸಾಗರೋತ್ತರವಾಗಿ ಬೆಳೆದಿತ್ತು. ಇವತ್ತಿನ ಈಜಿಪ್ಟ್ನಲ್ಲಿ ಅಗ್ಜರಿಂಕಸ್ ಅಂತ ಐತಿ, ಅಲ್ಲಿ ಕೂಡ ಕನ್ನಡ ಪ್ರದೇಶದ ಭಾಷೆಯ ನಾಟಕದ ಸಾಲುಗಳು ಈಗೂ ಸಿಗ್ತವೆ ಅಂತೇಳಿ ರಾಷ್ಟ್ರಕವಿ ಗೋವಿಂದ ಪೈ ಅವರು ದಾಖಲೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ, ಈ ಒಂದು ಕರ್ನಾಟಕ ಭಾಗದ ಜನ ಅಂದರೆ ಯಾರು ಕನ್ನಡ ಮಾತಾಡ್ತಿರ್ಬೋದು, ಉರ್ದು ಮಾತಾಡ್ತಿರ್ಬೋದು, ತುಳು, ಕೊಂಕಣಿ, ಕೊಡವ, ಯಾವುದಾದ್ರೂ ಮಾತಾಡ್ತಿರ್ಬೋದು. ಈ ಕರ್ನಾಟಕದಲ್ಲಿರುವಂಥ 7 ಕೋಟಿ ಜನರು ಕನ್ನಡಿಗರೇ. ಜ್ಞಾನಪೀಠ 8 ಬಂದವು ಅಂತ ಹೇಳ್ತೀವಿ. ಬೇಂದ್ರೆಯವರ ಭಾಷೆ ಮರಾಠಿ ಮನೆಯೊಳಗೆ. ತಾವೆಲ್ಲ ತಿಳ್ಕೊಬೇಕಿಲ್ಲಿ. ಕನ್ನಡ ಬರಂಗಿಲ್ಲ ಅಂತ ಹೇಳಿರಿ ಅಮ್ಮ ನೀವು ಅಲ್ಲ, ಅಂದರೆ ಕಲ್ಕೋಬೇಕಲ್ಲ. ಇಲ್ಲಿರೋರು ಕನ್ನಡ ಕಲೀಲೇಬೇಕು. ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡಿಗರು ಮರಾಠಿ ಕಲೀಲೇಬೇಕು. ತಮಿಳುನಾಡಿನಲ್ಲಿರುವಂಥ ಕನ್ನಡಿಗರು ತಮಿಳು ಕಲಿಬೇಕು. ಬರಂಗಿಲ್ಲ ಅಂತ ಹೇಳೋದು ಶುದ್ಧ ದಡ್ಡತನ. ಬಸ್ ಸ್ಟ್ಯಾಂಡ್ನಲ್ಲಿರುವ ಹಮಾಲ್ಗೆ 5 ಭಾಷೆ ಬರ್ತಾವೆ: ಕನ್ನಡ, ತೆಲುಗು, ತಮಿಳು, ಇಂಗ್ಲೀಷು, ಹಿಂದಿ. ಈ ವಿದ್ಯಾರ್ಥಿಗಳಿಗೆ ಬರೋಂಗಿಲ್ಲ, IAS ಆಫೀಸರಿಗೆ ಬರೋಂಗಿಲ್ಲ ಅಂದ್ರೆ ಅವರಂತ ನಾಲಾಯಕರೇ ಯಾರಿಲ್ಲ ಅಂತಿನ್ನ. ಒಬ್ಬ ಕೂಲಿಗೆ, ಒಬ್ಬ ಹಮಾಲನಿಗೆ 5 ರಿಂದ 10 ಭಾಷೆ ಬರ್ತಾವೆ. IAS ಆಫೀಸರ್ಗೆ ಯಾಕೆ ಬರಬಾರ್ದು? ವಿದ್ಯಾರ್ಥಿಗಳಿಗೆ ಯಾಕೆ ಬರಬಾರ್ದು? ಅಂದರೆ ಕನ್ನಡ ಕಲಿದ್ರೆ ನಡೀತಿತ್ತು ಬಿಡುವಂತ ಅಸಡ್ಡೆ ಅದು ಆಗಬಾರ್ದು. ನಾ ಹೆಂಗೆ ಹೇಳ್ತೀನಿ ನೋಡ್ರಿ, ಆಯಾ ರಾಜ್ಯದ ಭಾಷೆಯನ್ನು ಆ ರಾಜ್ಯದೊಳಗಿರೋರು ಎಲ್ಲರೂ ಕಲಿಬೇಕು. ಆದ್ದರಿಂದ ಈ ಒಂದು ಅಂಶಗಳನ್ನು ತಿಳ್ಕೊಂಡು ನಾವೆಲ್ಲರೂ ಸಹ ಬಾಳ್ವೆಯಿಂದ ಬೆಳೀತಾ ಬರಬೇಕು. ಈ ಜಗತ್ತಿಗೆ ಸಂದೇಶವನ್ನು ಕೊಟ್ಟಂತ ದೇಶ ನಮ್ದು. ಏನು ಅಂದ್ರೆ ನಾವೆಲ್ಲರೂ ಒಂದೇ ಕುಟುಂಬದವರು, ಎಲ್ಲರೂ ಸುಖವಾಗಿ ಇರಲಿ ಅಂತ ಹೇಳ್ಯಾರ ವೇದ ಕಾಲದೊಳಗಂತ ನಾ ಹೇಳಿದ್ನಲ್ಲ. ಹಂಗ ಮುಂದೆ ಬಂದ್ರೆ ಪಂಪನ ಹೆಸರು ತಾವು ಕೇಳಿರ್ಬೋದು. 1000 ವರ್ಷದಿಂದ ಪಂಪ ಮಹಾಕವಿ, ಆದಿಕವಿ. ನಾಡೋಜ ಅಂತ ಅವ್ರಿಗೆ ಅಂದಿದ್ದು. ನಾಡೋಜ ಅಂದ್ರೆ ಪಂಪ, ನಾಡಿಗೆ ಓಜ ಅಂದ್ರೆ ಬೆಳಕನ್ನು ಚೆಲ್ಲೋರು, ಜ್ಞಾನವನ್ನು ಕೊಡೋರು, ನಾಡಿನ ಗುರುಗಳು ಅಂತ ಅಂದಂಗೆ ನಾಡೋಜ ಪಂಪ. ಅವೇನು ಹೇಳ್ತಾನ? ಮನುಷ್ಯ ಜಾತಿ ತಾನೊಂದೇ ಒಲಂ. ಹೆಂಗೈತೆ ನೋಡಿ, ಮನುಷ್ಯ ಜಾತಿ ತಾನೊಂದೇ ಒಲಂ. ಇದು ನಮ್ಮ ಸಂದೇಶ ಜಗತ್ತಿಗೆ. ತದನಂತರ ಬರೋದು ನಮ್ಮ ವಚನಕಾರರು 12ನೇ ಶತಮಾನ, ಪಂಪ 10ನೇ ಶತಮಾನ. 12ನೇ ಶತಮಾನದಾಗ ಇವನ್ಯಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಆ ಧರ್ಮದವ, ಈ ಧರ್ಮದವ, ಆ ಭಾಷೆ, ಈ ಭಾಷೆ, ಆ ಜಾತಿ ಅನ್ಬೇಡ್ರಿ ಅಂದ್ರೆ ಬಸವಣ್ಣವರು. ಎಲ್ಲರೂ ನಾವು ಒಂದು. ದಯವೇ ಧರ್ಮದ ಮೂಲವಯ್ಯ. ಧರ್ಮದ ಮೂಲ ಯಾವುದು? ದಯೆ. ಎಲ್ಲರೂ ನಾವು ಸುಖ ಸಮೃದ್ಧಿಯಿಂದ ಇರಬೇಕು, ಸಮಾನತೆಯಿಂದ ಕಾಣಬೇಕು ಅಂಥೇಳಿ ವಚನಕಾರರು ಅದನ್ನು ಸಾರಿದರು. ಕಾಯಕ, ದುಡಿದು ತಿನ್ನಬೇಕು, ಬೇರೆಯವರು ತಿನ್ನಬಾರ್ದು, ಪ್ರಾಮಾಣಿಕರಾಗಿರಬೇಕು. ಹೆಂಗೆ ನೋಡ್ರಿ, ಕಾಯಕವೇ ಕೈಲಾಸ. ಒಳ್ಳೊಳ್ಳೆದು, ಎಲ್ಲ ಸಮಾನತೆ. ಹೆಣ್ಣು ಮಕ್ಕಳಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಕೊಟ್ಟಂಥದ್ದು 12ನೇ ಶತಮಾನದ ವಚನಕಾರರ ಕಾಲ. ಅದನ್ನು ನಾವು ತಿಳ್ಕೋಬೇಕು. ಅವಾಗ ಕೇವಲ ಅಕ್ಕ ಮಹಾದೇವಿ ಒಬ್ಬರೇ ಅಲ್ಲ, ಅನೇಕ ವಚನಕಾರತಿಯರಿದ್ರು. 350 ವಚನಕಾರರಲ್ಲಿ 50 ಜನ ಪ್ರಮುಖ ವಚನಕಾರತಿಯರು ಕೂಡ ಇದ್ರು. ಬೇರೆ ಬೇರೆ ಜಾತಿ ಒಳಗಿದ್ರು. ನಾವಿವತ್ತು ಅಹಿಂದ ಅಂತ ಮಾತಾಡ್ತೀವಲ್ರಿ, ಎಲ್ಲ ಹಿಂದುಳಿದವರು, ದಲಿತರು ಎಲ್ಲರೂ ವಚನಕಾರರಿದ್ರು ಅವಾಗ. ನೀವು ವಚನಕಾರರ ಹೆಸರನ್ನು ತಗೋರಿ, 25 ಮಂದಿ ಹೆಸರು ತಗೋರಿ. ಅದರಾಗ ಬ್ರಾಹ್ಮಣ, ಲಿಂಗಾಯತ ಅಂತ ಈಗ ಏನು ಹೇಳ್ತಾರ, ಎಷ್ಟು ಮಂದಿ ಇದ್ರು ಏನೋ ಭಾಳ ಕಡಿಮೆ. ಯಾವುದೋ ಒಂದು ಅಕ್ಕ ಮಹಾದೇವಿ, ಒಬ್ಬ ಬಸವಣ್ಣ ಇದ್ದಿರ್ಬೋದು. ಬಾಕಿದರೆಲ್ಲರೂ ದಲಿತರು ಮತ್ತು ಹಿಂದುಳಿದವರು. ಹಂಗೈತೆ ನೋಡಿ. ಬಸವಣ್ಣ ಸ್ವಂತ ಬ್ರಾಹ್ಮಣ. ಆನು ಹಾರುವನೆಂದರೆ ಸಂಗಯ್ಯ ನಗುವನಯ್ಯ ಅಂದ್ಬಿಟ್ರು. ನನಗೆ ಬ್ರಾಹ್ಮಣ ಅನ್ಬೇಡ್ರಿ, ನಾನು
ಆ ಒಂದು ಮಾದರ ಚೆನ್ನಯ್ಯನ ಮಗ, ಡೋಹರ ಕಕ್ಕಯ್ಯನವರ ಮಗ ಅಂತ ಹೇಳಿ ಎಲ್ಲರೂ ಸರಿಸಮಾನರು ನಾವು ಕೂಡಿ ಬಾಳ್ಬೋದು ಅನ್ನೋದು ಕಲಿಸಿದ್ರು. ತದನಂತರ ಬಂದಂಥದ್ದು ದಾಸ ಸಾಹಿತ್ಯ. ಅಲ್ಲಿಯೂ ಕೂಡ ಅಷ್ಟೇ ಪುರಂದರದಾಸರು, ಕನಕದಾಸರು ಸಮಾನತೆಯನ್ನು ಸಾರಿದ್ರು. ಆಮೇಲೆ ಬರುವಂಥವ್ರು ಅನೇಕ ಕವಿಗಳು. ನಾನು ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮ, ಅಲ್ಲಿ ನಮ್ಮ ಪಕ್ಕದ ಊರಿನಲ್ಲೇ ಶಿಶುನಾಳ ಇದೆ, ಶರೀಫ್ ಶಿವಯೋಗಿಗಳು. ನಾವು ನೋಡ್ರಿ, ನನ್ನ ಬಾಯಾಗ ಶರೀಫ್ ಅಜ್ಜ ಅಥವಾ ಶರೀಫ್ ಸಾಹೇಬರು ಅಂತ ಬರಲಿಲ್ಲ, ಶರೀಫ ಶಿವಯೋಗಿಗಳು ಅಂತ ಬಂತು. ನಮ್ಮ ಮನೆಯೊಳಗೆ ಒಂದು ಸಣ್ಣ ಪುಸ್ತಕ ಇತ್ತು, ನಮ್ಮ ತಂದೆಯವರು ತಂದಿದ್ರು. ಆ ಹಾಡುಗಳನ್ನ ಸುಮಾರು ಮನೆಯೊಳಗೆ ಹಾಡ್ತಿದ್ರು ನಮ್ಮ ಅಪ್ಪರು. ಶರೀಫ ಶಿವಯೋಗಿಗಳು ರಚಿಸಿದ ತತ್ವ ಪದಗಳು. ಶರೀಫ ಎಲ್ಲೇ, ಶಿವಯೋಗಿ ಎಲ್ಲೇ? ನಮ್ಮ ತಾಲೂಕು ಶಿರಟ್ಟಿ ಇತ್ತು. ಆ ಶಿರಟ್ಟಿಯ ಆದ್ಯ ದೈವ ಫಕೀರ ಸ್ವಾಮಿ. ಹಂಗಾರೆ ಫಕೀರ್ ಯಾರು? ಹಿಂದೂನ? ಸ್ವಾಮಿ ಮುಸಲ್ಮಾನ್ನ? ಹಿಂದೂ ಮುಸ್ಲಿಮರ ಐಕ್ಯತೆಯ ಸಂಭ್ರಮ. ಖಾದರ ಲಿಂಗನ ನಮಿಪೆನೋ ನಾನು. ಇದು ಶಿಶುನಾಳ ಶರೀಫ್ ಶಿವಗಳ ಹಾಡು. ಖಾದರ ಲಿಂಗ, ಖಾದ್ರಿ ಎಲ್ಲೇ, ಲಿಂಗ ಎಲ್ಲೇ? ಇದನ್ನು ನಾವೆಲ್ಲರೂ ತಿಳ್ಕೋಬೇಕು. ಮುಖ್ಯವಾಗಿ ನಮ್ಮ ರಾಜಕಾರಣಿಗಳಿಂದ ತಿಳ್ಕೋಬೇಕು. ದ್ವೇಷ, ಅಸೂಯೆಗೆ ಈ ನಮ್ಮ ಕನ್ನಡ ನಾಡಿನಲ್ಲಿ ಸ್ಥಳ ಇಲ್ಲ. ಅದಕ್ಕೆ ಮಹಾಕವಿ ಕುವೆಂಪು ಏನು ಹೇಳಿದರು? ವಿಶ್ವ ಮಾನವ ತತ್ವ. ನಿರೂಪಕರು ಸ್ವಲ್ಪ ಅದ್ರ